ಇದೊಂದು ಪರ್ಯಾಯ ರಾಜಕೀಯ ಶಕ್ತಿಯಾಗಿ ಅರಳಿದ್ದ ಆಮ್ ಆದ್ಮಿ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಅನ್ನೋದು ಇಲ್ಲೇ ಇಲ್ಲ. ದಿಲ್ಲಿ ಸಿಎಂ ಅತಿಶಿ ಭಾವಾತಿರೇಕ ಭಟ್ಟಂಗಿತನ. ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸ್ಕೊಳ್ಳೋ ಸಂದರ್ಭದಲ್ಲಿ ಪ್ರಮಾಣ ವಚನ ಸ್ವೀಕಾರದ ನಂತರ ಆಕೆ ಆಡಿರೋ ಮಾತುಗಳು, ಆಕೆ ನಡ್ಕೊಳ್ತಾ ಇರೋ ರೀತಿ ನೀತಿಗಳು ಒಂಥರ ಅಸಹ್ಯ ಹುಟ್ಟಿಸೋ ಹಾಗಿದೆ. ಕಚೇರಿಗೆ ಪ್ರವೇಶ ಮಾಡಿದಾಗಲೂ ಕೂಡ ಆ ಮುಖ್ಯಮಂತ್ರಿಗೆ ನಿಗದಿಯಾಗಿದ್ದ ಅಧಿಕೃತ ಆ ಆಸನದಲ್ಲಿ ಕೂತ್ಕೊಳ್ಳೇ ಇಲ್ಲ. ನಾನು ಮುಖ್ಯಮಂತ್ರಿ ಆಗಿರೋ ಉದ್ದೇಶವೇ ಇನ್ನು 5 ತಿಂಗಳಲ್ಲಿ ನಡೆಯೋ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಅವರನ್ನು ಗೆಲ್ಲಿಸಿ ಮುಖ್ಯಮಂತ್ರಿ ಮಾಡೋದು ಅಂತ ಈಗಲೇ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಆಕೆ ವ್ಯಕ್ತಿ ಪೂಜೆ, ಭಟ್ಟಂಗಿತನ ಮತ್ತು ವಿಪರೀತ ಗುಲಾಮನಿಷ್ಠೆಯನ್ನು ನೋಡಿದಾಗ ಆಘಾತವಾಗ್ತಾ ಇದೆ. ಪ್ರತಿಷ್ಠಿತ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಪದವೀಧರರಾಗಿರೋ ಈ ಹೊಸ ತಲೆಮಾರಿನ ನಾಯಕಿಯ ರಾಜಕೀಯ ಉದ್ದೇಶ ಇಷ್ಟಕ್ಕೆ ಸೀಮಿತವಾದ. ದಿಲ್ಲಿ ಸಿಎಂ ಅತಿಶಿ ಭಾವಾತಿರೇಕ ಭಟ್ಟಂಗಿತನ. ಎಂಥ ಕುಚೋದ್ಯ ನೋಡಿ. ಭಾರತದ ರಾಜಕೀಯ ರಂಗದ ಪರ್ಯಾಯ ಶಕ್ತಿಯಾಗಿ ಒಂದು ಭರವಸೆದಾಯಕ ನಕ್ಷತ್ರವಾಗಿ ಅರಳಬೇಕಿದ್ದ ಆಮ್ ಆದ್ಮಿ ಪಕ್ಷದ ರಾಜಕಾರಣ ಮತ್ತು ಯಥಾಪ್ರಕಾರ ಸ್ಥಾಪಿತ ರಾಜಕೀಯ ಪಕ್ಷಗಳ ವರಸೆಗಳನ್ನೇ ಅನುಕರಿಸಲಿಕ್ಕೆ ಹೊರಟಿರೋದು ಅತ್ಯಂತ ವಿಷಾದನೀಯ ಘಟನೆ. ಕಡೆಗೂ ಆಮ್ ಆದ್ಮಿ ಪಕ್ಷದ ಸಂಸ್ಥಾಪಕ ಮತ್ತು ಸರ್ವಾಧಿಕಾರಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ 3 ತಿಂಗಳ ಜೈಲು ವಾಸ ಅನುಭವಿಸ್ಬಿಟ್ಟು, ಅದು ಕೂಡ ಒಂದು ಗಂಭೀರವಾದ ಭ್ರಷ್ಟಾಚಾರ ಆರೋಪ ಹೊತ್ತು 3 ತಿಂಗಳು ಜೈಲು ವಾಸ ಅನುಭವಿಸಿ ಹೊರಗೆ ಬಂದ ಮೇಲೆ, ಅದು ಸುಪ್ರೀಂ ಕೋರ್ಟ್ ವಿಧಿಸಿದ ಅತ್ಯಂತ ಮುಜುಗರಮಯ ಷರತ್ತುಗಳ ಮೇಲೆ ಹೊರಗೆ ಬಂದ ಮೇಲೆ ಕಡೆಗೂ ರಾಜೀನಾಮೆ ಕೊಟ್ಟರು. ಅವರು ಜೈಲಲ್ಲಿ ಇದ್ಕೊಂಡು ರಾಜೀನಾಮೆ ಕೊಡದೆ ಜೈಲಲ್ಲಿ ಮುಂದುವರೆದಿದ್ದೇ ಎಲ್ಲ ಸಾರ್ವಜನಿಕ ಸಭ್ಯತೆ ಶಿಷ್ಟಾಚಾರದ ಉಲ್ಲಂಘನೆ ಆಗಿತ್ತು. ಒಂದು ಘೋರವಾದ ಉಲ್ಲಂಘನೆ ಆಗಿತ್ತು. ಒಂದು ಕೆಟ್ಟ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿದ್ರು ಇತರ ರಾಜಕಾರಣಿಗಳಿಗೆ. ಅಂಥ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ ಕೊಟ್ಟಾದ ಮೇಲೆ ತಮ್ಮ ಅತ್ಯಂತ ನಂಬುಗೆಯ ಶಿಷ್ಯೆ ಅತಿಶಿ ಮರ್ಲೇನಾ ಸಿಂಗ್ ಅವರನ್ನು ಉತ್ತರಾಧಿಕಾರಿಯಾಗಿ ನೇಮಿಸಿದರು. ಅಲ್ಲೂ ಕೂಡ ನೋಡಿ, ಇದೊಂದು ಪರ್ಯಾಯ ರಾಜಕೀಯ ಶಕ್ತಿಯಾಗಿ ಅರಳಿದ್ದ ಆಮ್ ಆದ್ಮಿ ಪಕ್ಷದಲ್ಲಿ ಅಲ್ಲೂ ಕೂಡ ಆಂತರಿಕ ಪ್ರಜಾಪ್ರಭುತ್ವ ಅನ್ನೋದು ಇಲ್ಲೇ ಇಲ್ಲ. ಶಾಸಕಾಂಗ ಪಕ್ಷದ ಸಭೆ ಕರೆದು ಶಾಸಕರ ಅಭಿಪ್ರಾಯದ ಮೇಲೆ ಒಬ್ಬ ಮುಖ್ಯಮಂತ್ರಿಯನ್ನು ನೇಮಕ ಮಾಡೋದ್ರ ಬದಲು ಅರವಿಂದ್ ಕೇಜ್ರಿವಾಲ್ ಮತ್ತವರ ಬಲಗೈ ಬಂಟ, ಅವರ ಆತ್ಮೀಯ ಮಿತ್ರ ಮಾಜಿ ಉಪಮುಖ್ಯಮಂತ್ರಿ ಅವರು ಕೂಡ 1.5 ವರ್ಷ ಪಾಪ ಜೈಲು ವಾಸ ಅನುಭವಿಸಿ ಬಂದರು. ಮನೀಶ್ ಸಿಸೋಡಿಯಾ ಜೊತೆಗೆ ಚರ್ಚೆ ಮಾಡಿಬಿಟ್ಟು ನೇರವಾಗಿ ತಮ್ಮ ಉತ್ತರಾಧಿಕಾರಿ ಯಾರು ಅಂತ ಘೋಷಣೆ ಮಾಡಿಬಿಟ್ರು. ಅದರಲ್ಲಿ ಒಂದು ಹೊಸ ಮುಖದ ಆಯ್ಕೆ, ಒಂದು ಯುವ ತಲೆಮಾರಿಗೆ ಅವರು ಅವಕಾಶ ಕಲ್ಪಿಸಿದ್ರಲ್ಲ. ತಮ್ಮ ನಂತರ 56 ವರ್ಷದ ಅರವಿಂದ್ ಕೇಜ್ರಿವಾಲ್ ಕಳೆದ 11 ವರ್ಷಗಳಿಂದ ಅಬಾಧಿತವಾಗಿ ದಿಲ್ಲಿ ಮುಖ್ಯಮಂತ್ರಿಯಾಗಿ ಮೆರೆದಿದ್ದಷ್ಟೇ ಅಲ್ಲ, ಪಂಜಾಬ್ ರಾಜ್ಯದಲ್ಲೂ ಕೂಡ ಪ್ರಚಂಡ ದಿಗ್ವಿಜಯವನ್ನು ಸಾಧಿಸಿಬಿಟ್ಟು ಸ್ಥಾಪಿತ ರಾಜಕೀಯ ಪಕ್ಷಗಳಿಗೆ ಒಂದು ದೊಡ್ಡ ಪಾಠವನ್ನು ಕಲಿಸಿದರು. ಭಾರತದ ಈ ರಾಜಕೀಯ ವಾತಾವರಣದಲ್ಲಿ ಎಷ್ಟೇ ಸಿನಿಕತನ, ಭ್ರಷ್ಟಾಚಾರ ಇತ್ಯಾದಿಗಳಿದ್ದರೂ ಕೂಡ ಒಂದು ಪರ್ಯಾಯ ಪ್ರಯೋಗ ಸಾಧ್ಯ ಅನ್ನೋದನ್ನು ಮಾಡಿ ತೋರಿಸಿದರು. ಆ ಕೇಜ್ರಿವಾಲ್ ನೇಮಕ ಮಾಡಿದ ಈ ಉತ್ತರಾಧಿಕಾರಿ ಅತಿಶಿ ಮರ್ಲೇನಾ ಸಿಂಗ್, ಆಕೆ ತುಂಬ ವಿದ್ಯಾವಂತೆ, ಅತ್ಯಂತ ಪ್ರತಿಷ್ಠಿತ ರೋಡ್ ಸ್ಕಾಲರ್ಶಿಪ್ ಪಡ್ಕೊಂಡು ಆಕೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಇತಿಹಾಸ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡು ಬಂದಿರೋರು. 2013ರಿಂದ ಭ್ರಷ್ಟಾಚಾರ ವಿರೋಧಿ ಆಂದೋಲನ ಅಂದರೆ ಅಣ್ಣಾ ಹಜಾರೆ ನೇತೃತ್ವದ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಆಂದೋಲನದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಷ್ಟೇ ಅಲ್ಲ, ಆ ಆಂದೋಲನದ ನಂತರ ಒಂದು ಆಮ್ ಆದ್ಮಿ ಪಕ್ಷವನ್ನು ಒಂದು ಪರ್ಯಾಯ ರಾಜಕೀಯ ಶಕ್ತಿಯಾಗಿ ರೂಪಿಸೋದ್ರಲ್ಲೂ ಕೂಡ ಆಕೆ ಅತ್ಯಂತ ಗಣನೀಯ ಪಾತ್ರವನ್ನು ವಹಿಸಿದರು. ಕಳೆದ 9 ವರ್ಷಗಳ ಕಾಲ ಆಮ್ ಆದ್ಮಿ ಪಕ್ಷದ ಸರ್ಕಾರದ ಎಲ್ಲ ನೀತಿ ನಿರೂಪಣೆಯಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸೋದ್ರಲ್ಲಿ, ಅದರ ಕನಿಷ್ಠ ಜನಪರ ಕಾರ್ಯಕ್ರಮಗಳನ್ನು ರೂಪಿಸೋದ್ರಲ್ಲಿ, ಅದರಲ್ಲೂ ಕೂಡ ದಿಲ್ಲಿ ಮಹಾನಗರದ ಸರ್ಕಾರಿ ಶಾಲೆಗಳ ಪುನಶ್ಚೇತನಗೊಳಿಸೋದ್ರಲ್ಲಿ ಆಕೆ ಸಕ್ರಿಯ ಪಾತ್ರಧಾರಿಯಾಗಿದ್ದಳು. ಒಂದು ಆದರ್ಶವಾದಿ ನಾಯಕಿ, ಅತ್ಯಂತ ಭರವಸೆ ಮೂಡಿಸಬಲ್ಲ ಆದರ್ಶದಾಯಿ ನಾಯಕಿ ಅಂತ ಅನಿಸ್ಕೊಂಡಿದ್ರು. 2019 ಲೋಕಸಭಾ ಚುನಾವಣೆಯಲ್ಲಿ ಪ್ರಥಮ ಬಾರಿಗೆ ಆಕೆ ಚುನಾವಣೆ ಕಣಕ್ಕಿಳಿದಾಗ ಪ್ರಸಿದ್ಧ ಕ್ರಿಕೆಟ್ ಆಟಗಾರ ಗೌತಮ್ ಗಂಭೀರ್ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಎದುರಿಗೆ ದೊಡ್ಡ ಅಂತರದಿಂದ ಸೋಲು ಅನುಭವಿಸಿದ್ರು ನಿಜ. ಆದರೆ ತದನಂತರ 2020ರಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ಗೆಲುವು ಸಾಧಿಸ್ತಾರೆ, 11,000 ಮತಗಳಿಂದ ಗೆಲ್ತಾರೆ. ಅದನ್ನಾದ ನಂತರವೂ ಕೂಡ ಮಂತ್ರಿ ಆಗಲಿಕ್ಕೆ ಮತ್ತೆ 3 ವರ್ಷ ಕಾಯಬೇಕಾಯಿತು. 2023ರಲ್ಲಿ ಮನೀಶ್ ಸಿಸೋಡಿಯಾ, ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಈ ಲಿಕ್ಕರ್ ಹಗರಣದಲ್ಲಿ ಜೈಲಿಗೆ ಹೋಗಬೇಕಾಗಿ ಬಂದಾಗ ಅವರ ಸ್ಥಾನದಲ್ಲಿ ಇವ್ರನ್ನ ಮಂತ್ರಿಯಾಗಿ ನೇಮಿಸಿದ್ದಷ್ಟೇ ಅಲ್ಲ, ಕೊನೆಗೆ ಈಗ್ಗೆ ಸುಮಾರು 5 ತಿಂಗಳ ಹಿಂದೆ ಸ್ವತಃ ಮುಖ್ಯಮಂತ್ರಿಯೇ ಜೈಲಿಗೆ ಹೋಗಬೇಕಾಗಿ ಬಂದಾಗ ಅವರ ಪರವಾಗಿ ಅಧಿಕಾರ ಚಲಾಯಿಸಿದ್ದು ಇದೇ ಅತಿಶಿ ಮರ್ಲೇನಾ ಸಿಂಗ್. ಅವರು ಸುಮಾರು 13 ಇಲಾಖೆಗಳ ಜವಾಬ್ದಾರಿಯನ್ನು ಅವ್ರಿಗೆ ವಹಿಸಿಕೊಟ್ಬಿಟ್ಟು ಆಕೆ ಮೇಲೆ ತಮಗಿರುವ ನಂಬಿಕೆಯನ್ನು ಸಾಬೀತು ಮಾಡಿದರು, ಜಾಹೀರುಗೊಳಿಸಿದರು.
ಅರವಿಂದ್ ಕೇಜ್ರಿವಾಲ್ ಇರ್ಬೋದು. ಆ ಪಕ್ಷದಲ್ಲಿ ಅನೇಕ ಜನ ಹಿರಿಯ ನಾಯಕರಿದ್ದರು. ಕೇವಲ 6 ಜನ MLAಗಳು ಮಾತ್ರ ಸಚಿವರಾಗುವ ಅವಕಾಶ ಇದೆ ದಿಲ್ಲಿ ಅಸೆಂಬ್ಲಿನಲ್ಲಿ. ಯಾಕಂದರೆ 70 ಸದಸ್ಯರ ಅಸೆಂಬ್ಲಿನಲ್ಲಿ ಕೇವಲ 6 ಮಂದಿ ಸಚಿವ ಸಂಪುಟಕ್ಕೆ ಮಾತ್ರ ಅವಕಾಶ ಇರೋದರಿಂದ ಉಳಿದ ಸಚಿವರೆಲ್ಲರೂ ಕೂಡ ಈಕೆಗಿಂತ ಪಕ್ಷ ಆಡಳಿತಾತ್ಮಕ ಅನುಭವ ಮತ್ತು ರಾಜಕೀಯ ಅನುಭವದಲ್ಲಿ ಹಿರಿಯರಾಗಿದ್ದರು. ಆದರೂ ಕೂಡ ಆಕೆಯ ವಿಶಿಷ್ಟ ಪ್ರತಿಭೆ, ಅದುವರೆಗಿನ ಬದ್ಧತೆ ಮತ್ತು ಸಮಾಜಮುಖಿ ನಿಲುವನ್ನು ಮೆಚ್ಚಿಕೊಂಡು ಆಕೆಯನ್ನು ಮುಖ್ಯಮಂತ್ರಿಯಾಗಿ ನೇಮಿಸಿದರು ಅರವಿಂದ್ ಕೇಜ್ರಿವಾಲ್. ಆದರೆ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸ್ಕೊಳ್ಳೋ ಸಂದರ್ಭದಲ್ಲಿ ಆಯ್ಕೆ ಘೋಷಣೆ ಆದಾಗ, ತದನಂತರ ಪ್ರಮಾಣ ವಚನ ಸ್ವೀಕಾರದ ನಂತರ ಆಕೆ ಆಡಿರೋ ಮಾತುಗಳು, ಆಕೆ ನಡ್ಕೊಳ್ತಾ ಇರೋ ರೀತಿ ನೀತಿಗಳು ಇವೆಲ್ಲವೂ ಕೂಡ ಒಂಥರ ಅಸಹ್ಯ ಹುಟ್ಟಿಸೋ ಹಾಗಿದೆ. ಆಕೆ ಬಗ್ಗೆ ಭರವಸೆ ಇಟ್ಕೊಂಡಿದ್ದವ್ರಿಗೆ ಆಕೆಯ ವ್ಯಕ್ತಿ ಪೂಜೆ, ಭಟ್ಟಂಗಿತನ ಮತ್ತು ವಿಪರೀತ ಗುಲಾಮನಿಷ್ಠೆಯನ್ನು ನೋಡಿದಾಗ ಆಘಾತವಾಗ್ತಾ ಇದೆ. ಅಂದರೆ ಆಮ್ ಆದ್ಮಿ ಪಕ್ಷ ಬಹುಪಾಲು ಅವರೆಲ್ಲ ವಿದ್ಯಾವಂತ ಮಧ್ಯಮ ವರ್ಗದ ಒಂದು ಯುವ ಜನಾಂಗ ಆಮ್ ಆದ್ಮಿ ಪಕ್ಷವನ್ನು ಕಟ್ಟಿತ್ತು. ದಿಲ್ಲಿ ನಾಗರಿಕರ ಮೂಲಭೂತ ಸಮಸ್ಯೆಗಳಿಗೆ ಒಂದು ವಿಶಿಷ್ಟವಾದ ಪರಿಹಾರ ಕ್ರಮಗಳನ್ನು ಕೈಗೊಂಡ್ಬಿಟ್ಟು ಅಲ್ಲಿನ ವಿದ್ಯುತ್ ಪೂರೈಕೆ ವ್ಯವಸ್ಥೆ ಆಗಲಿ, ಶಿಕ್ಷಣ ವ್ಯವಸ್ಥೆ ಆಗಲಿ, ಮೊಹಲ್ಲಾ ಕ್ಲಿನಿಕ್ ಅಂತ ಆರೋಗ್ಯ ಚಿಕಿತ್ಸಾ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸೋದಾಗಲಿ, ಉಚಿತ ಮೆಟ್ರೋ ರೈಲು ಪ್ರಯಾಣ, ಉಚಿತ ಬಸ್ ಪ್ರಯಾಣದ ಅನುಕೂಲವನ್ನು ಅಲ್ಲಿನ ಮಹಿಳೆಯರಿಗೆ, ದುಡಿಯುವ ವರ್ಗದ ಮಹಿಳೆಯರಿಗೆ ಕಲ್ಪಿಸಿಕೊಡೋದ್ರಲ್ಲಾಗಲಿ, ಎಲ್ಲದರಲ್ಲೂ ಕೂಡ ಇಡೀ ದೇಶಕ್ಕೆ ಒಂದು ಮಾದರಿಯಾದ ಆಡಳಿತವನ್ನು ಕೊಟ್ಟಿದ್ದೀವಿ ಅಂತ ಇದುವರೆಗೂ ಹೇಳ್ಕೊಳ್ತಾ ಇದ್ದರು. ಭ್ರಷ್ಟಾಚಾರದ ಆರೋಪವನ್ನು ತಗಲಿಸ್ಕೊಂಡಿದ್ದಲ್ದೇ ಮತ್ತು ಅದೇ ನಾವು ಕಾಂಗ್ರೆಸ್ ಕಲ್ಚರ್ ಅಂತ ನಾವೇನು ಕರಿತಾ ಇದ್ವಿ, ಕಾಂಗ್ರೆಸ್ ಪಕ್ಷವನ್ನು ಲೇವಡಿ ಮಾಡ್ತಾಯಿದ್ರು ಅದರ ವಿರೋಧಿಗಳು. ಕಾಂಗ್ರೆಸ್ ಪಕ್ಷ ಅಂತಂದರೆ ವ್ಯಕ್ತಿ ಪೂಜೆ, ಭಟ್ಟಂಗಿತನ ಮತ್ತು ಇಂದಿರಾ ಗಾಂಧಿ ಕುಟುಂಬಕ್ಕೆ ಗುಲಾಮನಿಷ್ಠೆ. ಇಲ್ಲೂ ಹಾಗೆಯೇ ಅರವಿಂದ್ ಕೇಜ್ರಿವಾಲ್ರ ಪಕ್ಷದ ಇತರ ಎಲ್ಲ ನಾಯಕರು ಕೂಡ ಇದೇ ಸಂಸ್ಕೃತಿಯನ್ನು ಅನುಕರಿಸ್ತಾ ಹೊರಟಿರೋದು ಅತ್ಯಂತ ವಿಷಾದಕರ ಬೆಳವಣಿಗೆ, ಖಂಡನೀಯವಾದ ವರ್ತನೆ ಕೂಡ. ವ್ಯಕ್ತಿ ಪೂಜೆ, ಭಟ್ಟಂಗಿತನ ಮತ್ತು ಗುಲಾಮನಿಷ್ಠೆ. ನಿನ್ನೆ ಪ್ರಪ್ರಥಮ ಬಾರಿಗೆ ಮುಖ್ಯಮಂತ್ರಿ ಕಚೇರಿಗೆ ಪ್ರವೇಶ ಮಾಡಿದಾಗಲೂ ಕೂಡ ಆ ಮುಖ್ಯಮಂತ್ರಿಗೆ ನಿಗದಿಯಾಗಿದ್ದ ಅಧಿಕೃತ ಆ ಆಸನದಲ್ಲಿ ಕೂತ್ಕೊಳ್ಳೇ ಇಲ್ಲ. ಅದು ಕೇವಲ ಅರವಿಂದ್ ಕೇಜ್ರಿವಾಲ್ರಿಗೆ ಮಾತ್ರ ಮೀಸಲಿಸುವ ಆಸನ. ನಾನು ಮುಖ್ಯಮಂತ್ರಿ ಆಗಿರೋ ಉದ್ದೇಶವೇ ಇನ್ನು 5 ತಿಂಗಳಲ್ಲಿ ನಡೆಯೋ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಅವರನ್ನು ಗೆಲ್ಲಿಸಿ ಮುಖ್ಯಮಂತ್ರಿ ಮಾಡೋದು ಅಂತ ಈಗಲೇ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಮುಖ್ಯಮಂತ್ರಿ ಆಗೋ ಉದ್ದೇಶವೇ ತನ್ನ ಗುರು ಅರವಿಂದ್ ಕೇಜ್ರಿವಾಲ್ರನ್ನ ಮತ್ತೆ ಮುಖ್ಯಮಂತ್ರಿ ಮಾಡೋದು ಅಂತ. ದಿಲ್ಲಿ ಮುಖ್ಯಮಂತ್ರಿ ಕಚೇರಿಯಲ್ಲಿಟ್ಟಿರುವ ಆ ಆಸನ ಏನಿದೆ ಅದು ಅರವಿಂದ್ ಕೇಜ್ರಿವಾಲರ ಖಾಸಗಿ ಆಸ್ತಿಯಲ್ಲ. ಅದಕ್ಕೆ ತನ್ನದೇ ಆದ ಒಂದು ಪಾವಿತ್ರ್ಯತೆ ಇದೆ, ಅದಕ್ಕೆ ಸಂವಿಧಾನಾತ್ಮಕ ಒಂದು ಮಹತ್ವ ಇದೆ. ಅದರ ಬದಲು ಆ ಅಧಿಕೃತ ಕುರ್ಚಿಯನ್ನು ಖಾಲಿ ಇಟ್ಬಿಟ್ಟು ತಾನು ಮತ್ತೊಂದು ಕುರ್ಚಿಯನ್ನು ಪಕ್ಕದಲ್ಲಿ ಇಟ್ಕೊಳ್ಳೋದು ನೋಡಿದರೆ, ಶ್ರೀರಾಮಚಂದ್ರ ವನವಾಸಕ್ಕೆ ಹೋದಾಗ ಆತನ ಪಾತಿಕೆಗಳನ್ನು ಸಿಂಹಾಸನದಲ್ಲಿಟ್ಟು ರಾಜ್ಯಭಾರ ಮಾಡಿದ್ದಂತೆ ಪಾಪ ಸಹೋದರ ಭರತ. ಆ ಭರತನ ನಿಷ್ಠೆ ಪ್ರದರ್ಶಿಸೋ ಕಾಲ ಅಲ್ಲ ಇದು. 21ನೇ ಶತಮಾನದ ಡೆಮಾಕ್ರಸಿ. ನಮ್ಮ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥ ಗುಲಾಮನಿಷ್ಠೆಗೆ ಅವಕಾಶ ಇಲ್ಲ ಅಂತ ಈ ಅತಿಶಿ ಮರ್ಲೀನಾ ಸಿಂಗಿಗೆ ಯಾರಾದರೂ ಬುದ್ಧಿ ಹೇಳಬೇಕಾಗಿದೆ. ಪ್ರಜಾಪ್ರಭುತ್ವ ಅಂತಂದರೆ ಸಮಾನತೆ ಮತ್ತು ಸಹೋದರತ್ವ ಮತ್ತು ಸ್ವಾತಂತ್ರ್ಯ ಎಲ್ಲಿರುತ್ತೋ ಅದು ನಿಜವಾದ ಪ್ರಜಾಪ್ರಭುತ್ವ. ಇಂಥ ಗುಲಾಮನಿಷ್ಠೆ, ನಾನು ಮುಂದಿನ ಚುನಾವಣೆಯಲ್ಲಿ ಅವರು ಗೆದ್ದು ಬರೋವರೆಗೂ ಈ ಕುರ್ಚಿಯನ್ನು ಖಾಲಿ ಇಡ್ತೀನಿ ಅಂತ ಹೇಳೋದು ಆ ಸಂವಿಧಾನಾತ್ಮಕ ಹುದ್ದೆಗೆ ಮಾಡ್ತಿರೋ ಅಪಮಾನ ಮತ್ತು ದಿಲ್ಲಿ ಮತದಾರರ ರಾಜಕೀಯ ವಿವೇಕಕ್ಕೆ ಮಾಡ್ತಿರೋ ಅಪಚಾರ ಅಂತ ಕೂಡ ಹೇಳಬೇಕಾಗುತ್ತೆ. ಎಷ್ಟು ಸೀಮಿತವಾದ ಪ್ರಣಾಳಿಕೆ ಇಂಥ ವಿದ್ಯಾವಂತ, ಅದು ವಿದೇಶದಲ್ಲಿ ವ್ಯಾಸಂಗ ಮಾಡಿ ಬಂದಿರೋ ಪ್ರತಿಷ್ಠಿತ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಪದವೀಧರಾಗಿರೋ ಈ ಹೊಸ ತಲೆಮಾರಿನ ನಾಯಕಿಯ ರಾಜಕೀಯ ಉದ್ದೇಶ ಇಷ್ಟಕ್ಕೆ ಸೀಮಿತವ? ಅಂದರೆ ಕೇವಲ ಹೇಗಾದರೂ ಮಾಡಿ ತನ್ನ ರಾಜಕೀಯ ಗುರುವನ್ನು ರಕ್ಷಿಸೋದು, ಆತನ ಕೃಪಾ ಕಟಾಕ್ಷವನ್ನು ಗಿಟ್ಟಿಸೋದಷ್ಟೇ ಆಕೆಯ ಉದ್ದೇಶವ? ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಮೇಲೆ ದಿಲ್ಲಿಯ ತನ್ನ ಪಕ್ಷದ ಶಾಸಕರನ್ನು ಮೊದಲು ಆಕೆ ಅಭಿನಂದಿಸಬೇಕಾಗಿತ್ತು, ಅವ್ರಿಗೆ ಕೃತಜ್ಞತೆ ಸಲ್ಲಿಸಬೇಕಾಗಿತ್ತು. ತನಗಿಂತ ಹಿರಿಯರಾಗಿದ್ದರೂ ಕೂಡ ತನ್ನ ಜೊತೆಗೆ ತನ್ನ ಅಡಿಯಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡಲಿಕ್ಕೆ ಒಪ್ಕೊಂಡಿದ್ದಾರಲ್ಲ ಆ ಸೀನಿಯರ್ ಲೀಡರ್ಗಳು, ಅವರನ್ನು ಅಭಿನಂದಿಸಬೇಕಾಗಿತ್ತು. ಜೊತೆಗೆ ದಿಲ್ಲಿ ಜನರು ಈ ರಾಜಕೀಯ ಅಸ್ಥಿರತೆಯಿಂದಾಗಿ, ಈ ಲಿಕ್ಕರ್ ಹಗರಣದ ಅಸ್ಥಿರತೆಯಿಂದಾಗಿ ಕಳೆದ 1 ವರ್ಷದ ಸಾಕಷ್ಟು ಬವಣೆಗಳನ್ನು ಅನುಭವಿಸ್ಬಿಟ್ಟಿದ್ದಾರೆ. ನಾನು ಅದಕ್ಕೆ ಸೂಕ್ತವಾದ ಪರಿಹಾರ ಕೊಡ್ತೇನೆ ಅಂತ ಒಂದು ಆಶ್ವಾಸನೆಯನ್ನು ಕೊಡಬೇಕಾಗಿತ್ತು. ಹೀಗೆ ಜನಕೇಂದ್ರಿತ ಒಂದು ಆಕೆ ಉದ್ಘಾಟ ಹೇಳಿಕೆಗಳೇ ಈ ಥರ ಜನಪರವಾಗಿರೋದ್ರ ಬದಲು ಕೇವಲ ತನ್ನ ನಾಯಕ ನಿಷ್ಠೆಯ ಪ್ರದರ್ಶನಕ್ಕೇ ಮೀಸಲಾಗಿದ್ದು ಅತ್ಯಂತ ಖಂಡನೀಯವಾದ ಬೆಳವಣಿಗೆ. ಅದರಿಂದ ಈ ಅತಿಶಿ ಮರ್ಲೇನಾ ಆಕೆ ಇಬ್ಬರು ವಿದ್ಯಾವಂತ ಪಾಲಕರುಗಳು, ಅವರಿಬ್ಬರು ಕೂಡ ದಿಲ್ಲಿ ವಿಶ್ವವಿದ್ಯಾಲಯದ ಪ್ರೊಫೆಸರ್ಗಳಾಗಿದ್ದರು. ಆಮೇಲೆ ಅವರಿಬ್ಬರು ಎಡಪಂಥೀಯ ಒಲವಿನವರಾಗಿದ್ದರು. ಹೀಗಾಗಿ ಕಾರ್ಲ್ ಮಾರ್ಕ್ಸ್ ಮತ್ತು ಲೆನಿನ್ ಅವರಿಬ್ಬರ ಹೆಸರುಗಳನ್ನು ಸೇರಿಸ್ಬಿಟ್ಟು ಈಕೆಗೆ ಮರ್ಲೇನಾ ಅನ್ನೋ ಹೆಸರು ಕೂಡ ಇಟ್ಟಿದ್ರಂತೆ. ಅತಿಶಿ ಮರ್ಲೇನಾ ಸಿಂಗ್, ಅವ್ರ ತಂದೆ ಪ್ರೊಫೆಸರ್ ವಿಜಯ್ ಸಿಂಗ್, ಅವ್ರ ಮಗಳು
ಆತಿಶಿ ಮರ್ಲೇನಾ ಸಿಂಗ್ ಆರಂಭದಲ್ಲೇ ಈ ಅತಿಯೋಶಕ್ತಿಯ ವ್ಯಕ್ತಿ ನಿಷ್ಠೆ ಪ್ರದರ್ಶನದಿಂದಾಗಿ, ನಾಯಕ ನಿಷ್ಠೆಯ ಪ್ರದರ್ಶನದಿಂದಾಗಿ ನಿರಾಸೆಗೊಳಿಸಿದ್ದಾರೆ. ಇನ್ಮೇಲಾದರೂ ಆಕೆ ತಿದ್ದುಕೊಳ್ಳಿ. ಚುನಾವಣೆ ಯಾವಾಗ ನಡೆಯುತ್ತೋ ಏನೋ, ಕೇವಲ 5 ತಿಂಗಳು ಅಧಿಕಾರಾವಧಿಯಲ್ಲಿದ್ದರೂ ಕೂಡ ಇತರರಿಗೆ ಮಾದರಿ ಆಗೋ ರೀತಿಯಲ್ಲಿ ತನ್ನ ಶೈಕ್ಷಣಿಕ ಹಿನ್ನೆಲೆ, ತನ್ನ ಕೌಟುಂಬಿಕ ಆದರ್ಶಗಳನ್ನು ಎತ್ತಿಡಿಬೇಕೇ ಹೊರತು ಇತರೆ ರಾಜಕೀಯ ಪಕ್ಷಗಳ ಅದೇ ವರಸೆಗಳನ್ನು, ಆ ಭಟ್ಟಂಗಿತನದ ವರಸೆಗಳನ್ನು ಮಾಡೋದು ಆಕೆಗೆ ಶೋಭೆ ತರೋದಿಲ್ಲ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.